ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ರಣಜಿ ಮ್ಯಾಚ್. ಅದರಲ್ಲೂ ಅಲ್ಲದೆ ಡೆಲ್ಲಿ ವರ್ಸಸ್ ರೈಲ್ವೇಸ್. ಈ ಮ್ಯಾಚ್ ಗೆ ಏನು ಗುರು ಕ್ರೇಜ್ ಇರೋದು. ಅದ್ರೂ ಅಲ್ಲದೆ ಜಸ್ಟ್ ಇದು ರಣಜಿ ಮ್ಯಾಚ್. ನಾವು ಇಷ್ಟೊಂದು ಫ್ಯಾನ್ಸ್ ಬರ್ತಾರೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಅದರಲ್ಲೂ ಅಲ್ಲದೆ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಅಂತ ಹೇಳಿದ್ದು. ಅದ್ರೂ ಅಲ್ಲದೆ ನಡೀತಾ ಇರೋದು ಎಲ್ಲಿ, ಅರುಣ್ ಜೇಟ್ಲಿ ಸ್ಟೇಡಿಯಂ. ಅಲ್ಲಿ ಒಂದು ಸ್ವಲ್ಪ ಹೇಳಿದ್ರು, ಅಂದ್ರೆ ಒಂದು ಮಿನಿಮಮ್ ಸೀಟ್ ವರೆಗೂ ಫ್ರೀ ಬಿಡ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕೂ ಫ್ರೀ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಫ್ಯಾನ್ಸ್ ವಿರಾಟ್ ಕೊಹ್ಲಿನೇ ನೋಡಕ್ಕೋಸ್ಕರ ಇಷ್ಟೊಂದು ಕ್ರೇಜ್ ಬಂದಿರೋದು. ಅಪ್ಪ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ರಣಜಿ ಮ್ಯಾಚ್ಗೆ ಹಿಂಗ್ ಬರ್ತಾರೆ ಅಂತ. ಇದು ಇಂಪ್ಯಾಕ್ಟ್ ಆಗಿರೋದು ಓನ್ಲಿ ವಿರಾಟ್ ಕೊಹ್ಲಿಯಿಂದ ಮಾತ್ರ. ಯಾವುದೇ ರೀತಿ ನಾವು ರಣಜಿ ಮ್ಯಾಚ್ ಅಲ್ಲಿ ಅಂದ್ರೆ ರೋಹಿತ್ ಶರ್ಮಾ ಆಡೋ ಟೈಮಲ್ಲಿ ಯಾವುದೇ ರೀತಿ ಅಷ್ಟೊಂದು ಫ್ಯಾನ್ಸ್ ಗಳು ಬರೋದು ನಾವು ನೋಡ್ಲೇ ಇಲ್ಲ. ಅದ್ರಲ್ಲೂ ಅಲ್ಲದೆ ಆ ಮುಂಬೈ ಟೀಮ್ ಅಲ್ಲಿ ಆಡಿದ್ದು ಮೇನ್ ಪ್ಲೇಯರ್ ಗಳು ಆಡಿದ್ರು. ಅದರಲ್ಲದೆ ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಇವರೆಲ್ಲ ಆಡಿದ್ರು. ಅದರಲ್ಲೂ ಅಲ್ಲದೆ ಇವಾಗ ಇಲ್ಲಿ ಆಡ್ತಾ ಇರೋದು ವಿರಾಟ್ ಕೊಹ್ಲಿ. ಅದಕ್ಕೋಸ್ಕರ ಕ್ರಿಕೆಟ್ ಫ್ಯಾನ್ಸ್ ಗಳೆಲ್ಲ ವಿರಾಟ್ ಕೊಹ್ಲಿನ ನೋಡಕ್ಕೋಸ್ಕರ ಈ ಮ್ಯಾಚ್ ಗೆ ಬಂದು ನಿಂತಿರೋದು. ಏನ್ ಗುರು ಕ್ರೇಜು. ಅದರಲ್ಲೂ ಅಲ್ಲದೆ ಏನ್ ಜನರುಗಳು ಕಿರಿಸ್ತಾ ಇರೋದು ವಿರಾಟ್ ಕೊಹ್ಲಿ ಅಂತ. ಆದ್ರೂ ಈ ರಣಜಿ ಮ್ಯಾಚ್ ನ ನೋಡಕ್ಕೆ ಹಿಂಗೆ ಬರ್ತಾ ಇದಾರೆ ಅಂದ್ರೆ ಬೆಂಕಿ. ಅದ್ರಲ್ಲೂ ಅಲ್ಲದೆ ಎಷ್ಟು ಗಂಟೆಗೆ ಬಂದಿರೋದು, 3 ಗಂಟೆಯಿಂದನೇ ಕ್ಯೂ ನಿಂತಿರೋದು. ಅದ್ರಲ್ಲೂ ಅಲ್ಲದೆ 2 ಕಿಲೋಮೀಟರ್ ರಣಜಿ ಮ್ಯಾಚ್ಗೆ 2 ಕಿಲೋಮೀಟರ್ ಕ್ಯೂ ನಿಂತಿರೋದು. ನಾವು ಯಾವ್ದೇ ರಣಜಿ ಮ್ಯಾಚ್ಗೆ ಈ ತರ ಅದ್ರಲ್ಲದೆ ಫ್ರೀ ಎಂಟ್ರಿನೇ ಆದ್ರೂ ಇಷ್ಟೊಂದು ಕ್ಯೂ ನಾವು ನೋಡ್ತಾನೆ ಇರ್ಲಿಲ್ಲ. ಮಿನಿಮಮ್ ಅಂದ್ರೆ ಒಂದ್ ಸ್ವಲ್ಪ ಜನ ಹೋಗೋರು ನೋಡೋರು, ಅಂದ್ರೆ ಏನಾರ ಟೈಮ್ ಪಾಸ್ಗೋಸ್ಕರ ಹೋಗಿ ನೋಡೋಂಥವ್ರು ನೋಡ್ತಿದ್ರು. ಆದ್ರೆ ಇಲ್ಲಿ ಬಂದಿರೋರೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳೇ. ವಿರಾಟ್ ಕೊಹ್ಲಿನ ನೋಡಕ್ಕೋಸ್ಕರನೇ ಬಂದಿರೋದು. ಅದ್ರ ಅಲ್ಲದೆ ಬ್ಯಾಟಿಂಗ್ಗೋಸ್ಕರ ನೋಡಕ್ಕೆ ಬಂದಿರೋದು. 100 ಬತ್ತು ಅಂದ್ರೆ ಫ್ಯಾನ್ಸ್ ಗಳೆಲ್ಲ ದಿಲ್ ಖುಷಾಗಿ ಹೋಗ್ಬಿಡ್ತಾರೆ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಡೆಲ್ಲಿ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಏನಾದ್ರೂ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ರೆ ಫ್ಯಾನ್ಸ್ ಗಳು ಒಂದ್ ಸ್ವಲ್ಪ ಇವತ್ತೇ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನ ನೋಡ್ಬೋದಿತ್ತು. ಅದ್ರಲ್ಲೂ ಅಲ್ಲದೆ ವೀಕೆಂಡ್ಸ್ ಇರೋದು. ಇನ್ನ ನಾಳೆ ನಾಳಿದ್ದು ಪಕ್ಕ ವೀಕೆಂಡ್ಸ್. ಜನರು ಅಂತೂ ಇನ್ನ ತುಂಬ್ತಾರೆ. ನೋಡೋಣ. ರೈಲ್ವೇಸ್ ಅವರು 5 ವಿಕೆಟ್ ಆಗಿದ್ದಾರೆ. ವೆಯ್ಟ್ ಮಾಡಿ ನೋಡ್ಬೇಕು ಸಂಜೆ ಒಳಗೆ ಏನಾದ್ರೂ ಈ ಸ್ಟೇಷನ್ ಅಲ್ಲಿ ಏನಾದ್ರೂ ಆಲ್ಔಟ್ ಆಯ್ತು ಅಂದ್ರೆ ಪಕ್ಕ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಥರ್ಡ್ ಸ್ಟೇಷನ್ ಅಲ್ಲಿ ಒಬ್ರು ಔಟ್ ಆದ ನಂತರ 2 ವಿಕೆಟ್ ಡೌನ್ಸ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಬರೋದು. ಹೇಗೆ ಇಂಡಿಯನ್ ಟೀಮ್ ಅಲ್ಲಿ 2 ವಿಕೆಟ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಬರ್ತಿದ್ರು, ಅದೇ ರೀತಿ ಇಲ್ಲೂ ಸಹ ಬಂದೇ ಬರ್ತಾರೆ. ಆದ್ರೆ ವೆಯ್ಟ್ ಮಾಡಿ ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಇವತ್ತಂತೂ ಬ್ಯಾಟಿಂಗ್ ಆಡಲ್ಲ. ಆದ್ರೆ ಫ್ಯಾನ್ಸ್ ಗಳೆಲ್ಲ ನೋಡಕ್ ಬಂದಿರೋದು ವಿರಾಟ್ ಕೊಹ್ಲಿನ ನೋಡಕ್ಕೆ ಅಂಡ್ ಬ್ಯಾಟಿಂಗ್ ನ ನೋಡಕ್ಕೆ. ಏನಾದ್ರೂ ಶತಕ ಬತ್ತು ಅಂದ್ರೆ ಪಕ್ಕ ಫ್ಯಾನ್ಸ್ ಗಳೆಲ್ಲ ದಿಲ್ ಖುಷಾಗಿ ಹೋಗ್ಬಿಡ್ತಾರೆ. ನೋಡೋಣ ಏನ್ ಆಗುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಕ್ರೇಜ್ ಅಂತೂ ಅದ್ದೂರಾಗೈತೆ. ಇನ್ನು ಹಾಗೆ ಮ್ಯಾಚ್ ನಡೆಯೋ ಟೈಮಲ್ಲಿ ಒಬ್ಬ ಫ್ಯಾನ್ಸ್ ಅಂತೂ ಓಡೇ ಬಂದ್ಬಿಟ್ಟ ವಿರಾಟ್ ಕೊಹ್ಲಿನ ನೋಡಕ್ಕೆ. ಆದ್ರೂ ಆ ಟೈಮಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಇರ್ಲಿಲ್ಲ. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಅಂತೂ ಇರಲ್ಲ ರಣಜಿ ಮ್ಯಾಚ್ಗಳೇ. ಅದಕ್ಕೋಸ್ಕರ ಒಬ್ಬ ಫ್ಯಾನ್ಸ್ ವಿರಾಟ್ ಕೊಹ್ಲಿನ ನೋಡಕ್ಕೋಸ್ಕರ ಓಡಿ ಬಂದ್ರು. ಆದ್ರೂ ಅವರಿಗೆ ಯಾವುದೇ ರೀತಿ ಹೊಡಿಬೇಡಿ ಅಂತ ವಿರಾಟ್ ಕೊಹ್ಲಿ ಅವರು ಸನ್ನೆ ಮುಖಾಂತರ ಮಾಡಿ ಹೇಳಿದ್ರು. ಅದಾದ ನಂತರ ಪ್ಯಾರಾ ಮಿಲಿಟರಿ ಅವ್ರನ್ನ ತರಿಸಿದ್ದು ಸೆಕ್ಯೂರಿಟಿಗೋಸ್ಕರ. ಏನು ಅಂದ್ರೆ ಎಷ್ಟು ಕ್ರೌಡ್ ತುಂಬಿದ್ಯೋ ಆ ಕ್ರೌಡ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ ಎಕ್ಸ್ಟ್ರಾ ಅವಾಗ ಕರೆಸಿದ್ದು ಪ್ಯಾರಾ ಮಿಲಿಟರಿ ಅವ್ರನ್ನ. ನೋಡೋಣ. ನಮ್ಮ ವಿರಾಟ್ ಕೊಹ್ಲಿ ಕ್ರೇಜ್ ಆ ತರ ಇದೆ. ಫ್ಯಾನ್ಸ್ ಗಳಂತೂ ಬಿರಿ ಬಂದಿದ್ದಾರೆ. ಅದರಲ್ಲೂ ಅಲ್ಲದೆ ನಮ್ಮ ಕರ್ನಾಟಕ ಮ್ಯಾಚ್ ಸಹ ನಡೀತಾ ಇದೆ. ನಮ್ಮ ಬೆಂಗಳೂರಲ್ಲಿ ಕರ್ನಾಟಕ ವರ್ಸಸ್ ಹರಿಯಾಣ ಮ್ಯಾಚ್ ನಡೀತಾ ಇದೆ. ನೋಡೋಣ. ಅದರಲ್ಲೂ ಅಲ್ಲದೆ ಇವಾಗ ನಮ್ಮ ಕರ್ನಾಟಕದವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 88 ರನ್ಗೆ 1 ವಿಕೆಟ್ ನ ಕಳ್ಕೊಂಡಿದ್ದಾರೆ. ಹಾಗೆ ಇವತ್ತು KL ರಾಹುಲ್ ಅವರು ಓಪನಿಂಗ್ ಮಾಡಿಲ್ಲ. ಅವರು 1 ಡೌನ್ ಬಂದಿರೋದು. ಇವಾಗ ಅವರು 30 ಬಾಲ್ಸ್ಗೆ 16 ರನ್ಸ್ ನ ಹೊಡೆದಿದ್ದಾರೆ. ಹಾಗೆ ಅಗ್ರವಾಲ್ ಅವರು 49 ರನ್ ಹೊಡೆದಿದ್ದಾರೆ. ಇನ್ನ ಅರ್ಧ ಶತಕ ಆಗಿಲ್ಲ. ಅನೀಶ್ ಒಂದು ಸ್ವಲ್ಪ 67 ಬಾಲ್ಗೆ 17 ರನ್ ಹೊಡೆದಿದ್ದಾರೆ. ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅಂತೂ ನೀಡಿದ್ದಾರೆ. ನಮ್ಮ ಕರ್ನಾಟಕ ಮ್ಯಾಚ್ ಸಹ ಅದ್ದೂರಿಯಾಗಿ ನಡೀತಾ ಇದೆ. ಕರ್ನಾಟಕ ಫ್ಯಾನ್ಸ್ ಗಳು ಎಲ್ಲರೂ ಕರ್ನಾಟಕ ಮ್ಯಾಚ್ ನ ಹೋಗಿ ನೋಡಿ. ಹಾಗೆ ನಮ್ಮ KL ರಾಹುಲ್ ಅವರು ಈಗ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವರಿಂದ ಒಂದು ಶತಕ ಬತ್ತು ಅಂದ್ರೆ ಪಕ್ಕ ಎಲ್ಲರೂ ಅಲ್ಲಿರುವಂತ ಫ್ಯಾನ್ಸ್ ಗಳು ಸಹ ದಿಲ್ ಖುಷ್ ಆಗೋಯ್ತಾರೆ. ಅದರಲ್ಲೂ ಅಲ್ಲದೆ ಈ ರಣಜಿ ಮ್ಯಾಚ್ ಅಂತೂ ಫುಲ್ ಕ್ಯೂರಿಯಾಸಿಟಿ ಇದೆ. ಇಲ್ಲಿ KL ರಾಹುಲ್ ಅವರು ಆಡ್ತಾ ಇದ್ದಾರೆ. ಹಾಗೆ ಡೆಲ್ಲಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ. ಅದರಲ್ಲೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರೀ ಆಡ್ತಾ ಇರೋದು ವಿರಾಟ್ ಕೊಹ್ಲಿ ಮೇನ್ ಪ್ಲೇಯರ್. ರಿಷಬ್ ಪಂತ್ ಯಾವುದೇ ರೀತಿ ಆಡ್ತಾ ಇಲ್ಲ. ಏನಕ್ಕಂದ್ರೆ BCC ಅವಾರ್ಡ್ ಇದೆ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕು ಇದೆ. ಅದಕ್ಕೋಸ್ಕರ ರೋಹಿತ್ ಶರ್ಮಾ, ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ಹಾಗೆ ರಿಷಬ್ ಪಂತ್ ಇವ್ರು ಯಾರು ಆಡ್ತಾ ಇಲ್ಲ ಈ ಮ್ಯಾಚಸ್ ನ. ಆದ್ರೆ ಇಲ್ಲಿ ಆಡ್ತಾ ಇರೋದು ವಿರಾಟ್ ಕೊಹ್ಲಿ, KL ರಾಹುಲ್, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪ್ಲೇಯರ್ಸ್ ಗಳು ಆಡ್ತಾ ಇದ್ದಾರೆ.
ಇವರೆಲ್ಲ ಅನ್ಅವೈಲಬಲ್ ಆಗ್ಬೋದು BCCI ಅವಾರ್ಡ್ಗೆ. ಏನಾದ್ರೂ ಮ್ಯಾಚ್ ಬೇಗನೆ ಮುಗೀತು ಅಂದ್ರೆ ಪಕ್ಕ ಅವರು ಹೋಗಿ ಜಾಯಿನ್ ಆಗ್ತಾರೆ ಆ ಅವಾರ್ಡ್ಗೆ. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ಫಸ್ಟ್ ಟೈಮ್ ರಣಜಿ ಮ್ಯಾಚ್ಗೆ ಈ ತರ ಫ್ಯಾನ್ಸ್ ಕ್ರೇಜ್ ಬಂದಿದ್ದು ವಿರಾಟ್ ಕೊಹ್ಲಿಯಿಂದ. ವಿರಾಟ್ ಕೊಹ್ಲಿ ನೇಮ್ ಕೇಳಿದ್ರೇನೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕ್ರಿಕೆಟ್ಗೆ ಅಂದ್ರೆ, ಅದರಲ್ಲೂ ಅಲ್ಲದೆ ಗೂಗಲ್ ಸರ್ಚಿಂಗ್ ಅಲ್ಲಿ ಜಾಸ್ತಿ ಮ್ಯಾಚಿಂಗ್ ಸರ್ಚ್ ಆಗಿರೋದು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ T20 ಮ್ಯಾಚ್ ಅಲ್ಲ, ಜಾಸ್ತಿ ಸರ್ಚ್ ಆಗಿರೋದೆ ಡೆಲ್ಲಿ ವರ್ಸಸ್ ರೈಲ್ವೇಸ್ ಮ್ಯಾಚ್. ಯಾವ್ದ್ರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ನೋಡಕ್ಕೋಸ್ಕರ ಪೂರ್ತಿ ಸರ್ಚ್ ಮಾಡಿದ್ರೆ ಅದು ವಿರಾಟ್ ಕೊಹ್ಲಿಯಿಂದ. ಆದ್ರೆ ಮ್ಯಾಚ್ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರೋದು ಜಿಯೋ ಸಿನಿಮಾದಲ್ಲಿ. ಅದರಲ್ಲೂ ಅಲ್ಲದೆ ಈ ಮ್ಯಾಚ್ ಡೆಲ್ಲಿ ಮ್ಯಾಚ್ ಲೈವ್ ಬರೋಂತ ಯಾವ್ದೇ ರೀತಿ ಇರ್ಲಿಲ್ಲ. ಆದ್ರೆ ಇಂಪ್ಯಾಕ್ಟ್ ಆಗಿರೋದು ಕೊಹ್ಲಿಯಿಂದ. ಕೊಹ್ಲಿ ಅವರು ಏನಾದ್ರೂ ಈ ಮ್ಯಾಚ್ ಅಲ್ಲಿ ಆಡದೆ ಹೋಗಿದ್ರೆ ಪಕ್ಕ ಈ ಮ್ಯಾಚ್ ಲೈವ್ ಅಂತೂ ಬರ್ತಾ ಇರ್ಲಿಲ್ಲ. ಮೊದ್ಲೇ ಹೇಳ್ಬಿಟ್ಟಿದ್ರೆ ಈ ಮ್ಯಾಚ್ ಲೈವ್ ಇಲ್ಲ ಅಂತ. ಆದ್ರೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಆಡ್ತೀನಿ ಅಂತ ಬತ್ತೋ ರೂಮರ್ಸು, ಪಕ್ಕ ಈ ಮ್ಯಾಚ್ ಲೈವ್ ಬರುತ್ತೆ ಅಂತ ಹೇಳ್ಬಿಟ್ರು. ಜಿಯೋ ಸಿನಿಮಾದವರು ಸಹ ಹೇಳಿದ್ರೆ ಈ ಮ್ಯಾಚ್ ನ ನಾವು ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ ಅಂತ. ಏನಕ್ಕೆ ಮಾಡ್ಲೇಬೇಕು? ಅಲ್ಲಿ ಆಡ್ತಾ ಇರೋದು ಯಾರು? ವಿರಾಟ್ ಕೊಹ್ಲಿ ಕಿಂಗ್. ಇವರು ಬಂದ್ರು ಅಂತ ಆಮೇಲೆ ಲೈವ್ ಟೆಲಿಕಾಸ್ಟ್ ಮಾಡೇ ಮಾಡ್ತಾರೆ. ಹಾಗೆ ಕರ್ನಾಟಕ ಮ್ಯಾಚ್ ನು ಸಹ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದಾರೆ. ಹೋಗಿ ನೋಡಿ ಜಿಯೋ ಸಿನಿಮಾದಲ್ಲಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.